ಸಿಲಿಕಾನ್ ಸಿಟಿನಲ್ಲಿ ರೋಡ್ ರೇಜ್ ಕೇಸಸ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಮಾತ್ರ ಆಗ್ತಾ ಇಲ್ಲ. ದಿನ ಒಂದೊಂದು ರೋಡ್ ರೇಜ್ ಕೇಸಸ್ ಬರ್ತಾ ಇದೆ. ಪೊಲೀಸರು ನಾವು ಅಲರ್ಟ್ ಆಗಿದ್ದೀವಿ ಅಂತ ಎಷ್ಟೇ ಹೇಳಿದ್ರು ಸಮಸ್ಯೆ ಮಾತ್ರ ತಪ್ಪಿಲ್ಲ. ಸಾಹಸವನ್ನ ಮೆರಿತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ರೋಡ್ ರೇಜ್ ಪ್ರಕರಣ ನಿಲ್ತಾ ಇಲ್ಲ. ಕಾರು ಟಚ್ ಆಯ್ತು ಅಂತ ಇಬ್ಬರು ಚಾಲಕರ ಮಧ್ಯೆ ಗಲಾಟೆ ನಡೆದೋಗಿದೆ. ವೈಟ್ಫೀಲ್ಡ್ ನ ITPL ಮುಖ್ಯ ರಸ್ತೆ ಅಕ್ಷರಶಃ ರಣರಂಗವಾಗಿದೆ. ಧನುಷ್ ಎಂಬಾತ ಓವರ್ಟೇಕ್ ಮಾಡಲು ಮುಂದಾದಾಗ ಮತ್ತೊಂದು ಕ್ಯಾಬ್ ಚಾಲಕ ಇವರಿಗೆ ದಾರಿಯನ್ನ ಬಿಡಲಿಲ್ಲ. ಕೊನೆಗೆ ಧನುಷ್ ತಮ್ಮ ಕಾರನ್ನ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತಿನ ಬಳಿಕ ಧನುಷ್ ಅವರನ್ನೇ ಹಿಂಬಾಲಿಸಿ ಆ ಕ್ಯಾಬ್ ಚಾಲಕ ಕಿರಿಕ್ ಮಾಡಿದ್ದಾನೆ. ಕಿರಿಕ್ ಕ್ಯಾಬ್ ಡ್ರೈವರ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ. ಕ್ಯಾಬ್ ಚಾಲಕನಿಂದ ಕಾರ್ ಡ್ಯಾಮೇಜ್. ಧನುಷ್ ಹಾಗೂ ಕ್ಯಾಬ್ ಡ್ರೈವರ್ ನಡುವೆ ಗಲಾಟೆ ಜೋರಾಗಿದೆ. ಬಳಿಕ ಧನುಷ್ ಪೆಪ್ಪರ್ ಸ್ಪ್ರೇನಿಂದ ಕಾರು ಚಾಲಕನಿಗೆ ಸ್ಪ್ರೇ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಕ್ಯಾಬ್ ಡ್ರೈವರ್ ತನ್ನ ಕಾರಿನಲ್ಲಿದ್ದ ಸ್ಕ್ರೂ ಡ್ರೈವ್ ಅನ್ನ ತಂದು ಕಿಟಕಿಯ ಗ್ಲಾಸ್ಗೆ 3-4 ಬಾರಿ ಹೊಡೆದಿದ್ದಾನೆ. ಬಳಿಕ ಸ್ಕ್ರೂ ಡ್ರೈವ್ ಮೂಲಕ ಕಾರಿನ ಬಾನೆಟ್ ಮಿರರ್ ಅನ್ನ ಡ್ಯಾಮೇಜ್ ಮಾಡಿದ್ದಾನೆ. ರೋಡ್ ರೇಜ್ಗೆ ಫುಲ್ ಸ್ಟಾಪ್ ಇಡಲು ಪೊಲೀಸ್ ಇಲಾಖೆ ರಾತ್ರಿ ಗಸ್ತನ್ನ ತಿರುಗ್ತಾ ಇದೆ. ನೈಟ್ ರೌಂಡ್ಸ್ ಸಿಬ್ಬಂದಿಗೆ ಒಂದಷ್ಟು ಹೊಸ ಸೂಚನೆಗಳನ್ನ ಕೂಡ ಕೊಟ್ಟಿದೆ. ಅಲ್ಲದೆ ರೋಡ್ ರೇಜ್ ಮಾಡೋರ ಮೇಲೆ ರೌಡಿ ಶೀಟ್ ಓಪನ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ನಗರದಲ್ಲೇ ರೋಡ್ ರೇಜ್ ಕೇಸ್ಗಳು ಸ್ಟಾಪ್ ಆಗ್ತಾನೇ ಇಲ್ಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿನಲ್ಲಿ ರೋಡ್ ರೇಜ್ ಕೇಸಸ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಮಾತ್ರ ಆಗ್ತಾ ಇಲ್ಲ. ದಿನ ಒಂದೊಂದು ರೋಡ್ ರೇಜ್ ಕೇಸಸ್ ಬರ್ತಾ ಇದೆ. ಪೊಲೀಸರು ನಾವು ಅಲರ್ಟ್ ಆಗಿದ್ದೀವಿ ಅಂತ ಎಷ್ಟೇ ಹೇಳಿದ್ರು ಸಮಸ್ಯೆ ಮಾತ್ರ ತಪ್ಪಿಲ್ಲ. ಸಾಹಸವನ್ನ ಮೆರಿತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ರೋಡ್ ರೇಜ್ ಪ್ರಕರಣ ನಿಲ್ತಾ ಇಲ್ಲ. ಕಾರು ಟಚ್ ಆಯ್ತು ಅಂತ ಇಬ್ಬರು ಚಾಲಕರ ಮಧ್ಯೆ ಗಲಾಟೆ ನಡೆದೋಗಿದೆ. ವೈಟ್ಫೀಲ್ಡ್ ನ ITPL ಮುಖ್ಯ ರಸ್ತೆ ಅಕ್ಷರಶಃ ರಣರಂಗವಾಗಿದೆ. ಧನುಷ್ ಎಂಬಾತ ಓವರ್ಟೇಕ್ ಮಾಡಲು ಮುಂದಾದಾಗ ಮತ್ತೊಂದು ಕ್ಯಾಬ್ ಚಾಲಕ ಇವರಿಗೆ ದಾರಿಯನ್ನ ಬಿಡಲಿಲ್ಲ. ಕೊನೆಗೆ ಧನುಷ್ ತಮ್ಮ ಕಾರನ್ನ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತಿನ ಬಳಿಕ ಧನುಷ್ ಅವರನ್ನೇ ಹಿಂಬಾಲಿಸಿ ಆ ಕ್ಯಾಬ್ ಚಾಲಕ ಕಿರಿಕ್ ಮಾಡಿದ್ದಾನೆ. ಕಿರಿಕ್ ಕ್ಯಾಬ್ ಡ್ರೈವರ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ. ಕ್ಯಾಬ್ ಚಾಲಕನಿಂದ ಕಾರ್ ಡ್ಯಾಮೇಜ್. ಧನುಷ್ ಹಾಗೂ ಕ್ಯಾಬ್ ಡ್ರೈವರ್ ನಡುವೆ ಗಲಾಟೆ ಜೋರಾಗಿದೆ. ಬಳಿಕ ಧನುಷ್ ಪೆಪ್ಪರ್ ಸ್ಪ್ರೇನಿಂದ ಕಾರು ಚಾಲಕನಿಗೆ ಸ್ಪ್ರೇ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಕ್ಯಾಬ್ ಡ್ರೈವರ್ ತನ್ನ ಕಾರಿನಲ್ಲಿದ್ದ ಸ್ಕ್ರೂ ಡ್ರೈವ್ ಅನ್ನ ತಂದು ಕಿಟಕಿಯ ಗ್ಲಾಸ್ಗೆ 3-4 ಬಾರಿ ಹೊಡೆದಿದ್ದಾನೆ. ಬಳಿಕ ಸ್ಕ್ರೂ ಡ್ರೈವ್ ಮೂಲಕ ಕಾರಿನ ಬಾನೆಟ್ ಮಿರರ್ ಅನ್ನ ಡ್ಯಾಮೇಜ್ ಮಾಡಿದ್ದಾನೆ.
ನಾವು ನೋಡಿ ಅವ್ನು ಜೋರ್ ತೆಗಿತಾ ಇದ್ದ. ರೋಡ್ ರೇಜ್ಗೆ ಫುಲ್ ಸ್ಟಾಪ್ ಇಡಲು ಪೊಲೀಸ್ ಇಲಾಖೆ ರಾತ್ರಿ ಗಸ್ತನ್ನ ತಿರುಗ್ತಾ ಇದೆ. ನೈಟ್ ರೌಂಡ್ಸ್ ಸಿಬ್ಬಂದಿಗೆ ಒಂದಷ್ಟು ಹೊಸ ಸೂಚನೆಗಳನ್ನ ಕೂಡ ಕೊಟ್ಟಿದೆ. ಅಲ್ಲದೆ ರೋಡ್ ರೇಜ್ ಮಾಡೋರ ಮೇಲೆ ರೌಡಿ ಶೀಟ್ ಓಪನ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ನಗರದಲ್ಲೇ ರೋಡ್ ರೇಜ್ ಕೇಸ್ಗಳು ಸ್ಟಾಪ್ ಆಗ್ತಾನೇ ಇಲ್ಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿನಲ್ಲಿ ರೋಡ್ ರೇಜ್ ಕೇಸಸ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಮಾತ್ರ ಆಗ್ತಾ ಇಲ್ಲ. ದಿನ ಒಂದೊಂದು ರೋಡ್ ರೇಜ್ ಕೇಸಸ್ ಬರ್ತಾ ಇದೆ. ಪೊಲೀಸರು ನಾವು ಅಲರ್ಟ್ ಆಗಿದ್ದೀವಿ ಅಂತ ಎಷ್ಟೇ ಹೇಳಿದ್ರು ಸಮಸ್ಯೆ ಮಾತ್ರ ತಪ್ಪಿಲ್ಲ. ಬೆಂಗಳೂರಲ್ಲಿ ನಿಲ್ಲದ ರೋಡ್ ರೇಜ್ ರಗಳೆ. ಕಾರು ಟಚ್ ಆಗಿದ್ದಕ್ಕೆ ರಸ್ತೆಯಲ್ಲೇ ರಣರಂಗ. ಸಿಲಿಕಾನ್ ಸಿಟಿಯಲ್ಲಿ ದಿನ ಕಳೆದಂತೆ ಪುಂಡ ಪೋಖರಿಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ರಾತ್ರಿ ಆಗ್ತಿದ್ದಂತೆ ಸಾಕು ರೋಡಿಗಿಳಿಯುವ ಪುಂಡರು ಕಂಡ ವಾಹನಗಳಿಗೆ ಕೈ ಹಾಕಿ ತೊಂದರೆ ಕೊಡೋದು, ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ರೋಡ್ ರೇಜ್ ಪ್ರಕರಣ ನಿಲ್ತಾ ಇಲ್ಲ. ಕಾರು ಟಚ್ ಆಯ್ತು ಅಂತ ಇಬ್ಬರು ಚಾಲಕರ ಮಧ್ಯೆ ಗಲಾಟೆ ನಡೆದೋಗಿದೆ. ವೈಟ್ಫೀಲ್ಡ್ ನ ITPL ಮುಖ್ಯ ರಸ್ತೆ ಅಕ್ಷರಶಃ ರಣರಂಗವಾಗಿದೆ. ಧನುಷ್ ಎಂಬಾತ ಓವರ್ಟೇಕ್ ಮಾಡಲು ಮುಂದಾದಾಗ ಮತ್ತೊಂದು ಕ್ಯಾಬ್ ಚಾಲಕ ಇವರಿಗೆ ದಾರಿಯನ್ನ ಬಿಡಲಿಲ್ಲ. ಕೊನೆಗೆ ಧನುಷ್ ತಮ್ಮ ಕಾರನ್ನ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತಿನ ಬಳಿಕ ಧನುಷ್ ಅವರನ್ನೇ ಹಿಂಬಾಲಿಸಿ ಆ ಕ್ಯಾಬ್ ಚಾಲಕ ಕಿರಿಕ್ ಮಾಡಿದ್ದಾನೆ. ಕಿರಿಕ್ ಕ್ಯಾಬ್ ಡ್ರೈವರ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ. ಕ್ಯಾಬ್ ಚಾಲಕನಿಂದ ಕಾರ್ ಡ್ಯಾಮೇಜ್. ಧನುಷ್ ಹಾಗೂ ಕ್ಯಾಬ್ ಡ್ರೈವರ್ ನಡುವೆ ಗಲಾಟೆ ಜೋರಾಗಿದೆ. ಬಳಿಕ ಧನುಷ್ ಪೆಪ್ಪರ್ ಸ್ಪ್ರೇನಿಂದ ಕಾರು ಚಾಲಕನಿಗೆ ಸ್ಪ್ರೇ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಕ್ಯಾಬ್ ಡ್ರೈವರ್ ತನ್ನ ಕಾರಿನಲ್ಲಿದ್ದ ಸ್ಕ್ರೂ ಡ್ರೈವ್ ಅನ್ನ ತಂದು ಕಿಟಕಿಯ ಗ್ಲಾಸ್ಗೆ 3-4 ಬಾರಿ ಹೊಡೆದಿದ್ದಾನೆ. ಬಳಿಕ ಸ್ಕ್ರೂ ಡ್ರೈವ್ ಮೂಲಕ ಕಾರಿನ ಬಾನೆಟ್ ಮಿರರ್ ಅನ್ನ ಡ್ಯಾಮೇಜ್ ಮಾಡಿದ್ದಾನೆ. ರೋಡ್ ರೇಜ್ಗೆ ಫುಲ್ ಸ್ಟಾಪ್ ಇಡಲು ಪೊಲೀಸ್ ಇಲಾಖೆ ರಾತ್ರಿ ಗಸ್ತನ್ನ ತಿರುಗ್ತಾ ಇದೆ. ನೈಟ್ ರೌಂಡ್ಸ್ ಸಿಬ್ಬಂದಿಗೆ ಒಂದಷ್ಟು ಹೊಸ ಸೂಚನೆಗಳನ್ನ ಕೂಡ ಕೊಟ್ಟಿದೆ. ಅಲ್ಲದೆ ರೋಡ್ ರೇಜ್ ಮಾಡೋರ ಮೇಲೆ ರೌಡಿ ಶೀಟ್ ಓಪನ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ನಗರದಲ್ಲೇ ರೋಡ್ ರೇಜ್ ಕೇಸ್ಗಳು ಸ್ಟಾಪ್ ಆಗ್ತಾನೇ ಇಲ್ಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿನಲ್ಲಿ ರೋಡ್ ರೇಜ್ ಕೇಸಸ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಮಾತ್ರ ಆಗ್ತಾ ಇಲ್ಲ. ದಿನ ಒಂದೊಂದು ರೋಡ್ ರೇಜ್ ಕೇಸಸ್ ಬರ್ತಾ ಇದೆ. ಪೊಲೀಸರು ನಾವು ಅಲರ್ಟ್ ಆಗಿದ್ದೀವಿ ಅಂತ ಎಷ್ಟೇ ಹೇಳಿದ್ರು ಸಮಸ್ಯೆ ಮಾತ್ರ ತಪ್ಪಿಲ್ಲ. ಮೆರಿತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ರೋಡ್ ರೇಜ್ ಪ್ರಕರಣ ನಿಲ್ತಾ ಇಲ್ಲ. ಕಾರು ಟಚ್ ಆಯ್ತು ಅಂತ ಇಬ್ಬರು ಚಾಲಕರ ಮಧ್ಯೆ ಗಲಾಟೆ ನಡೆದೋಗಿದೆ. ವೈಟ್ಫೀಲ್ಡ್ ನ ITPL ಮುಖ್ಯ ರಸ್ತೆ ಅಕ್ಷರಶಃ ರಣರಂಗವಾಗಿದೆ. ಧನುಷ್ ಎಂಬಾತ ಓವರ್ಟೇಕ್ ಮಾಡಲು ಮುಂದಾದಾಗ ಮತ್ತೊಂದು ಕ್ಯಾಬ್ ಚಾಲಕ ಇವರಿಗೆ ದಾರಿಯನ್ನ ಬಿಡಲಿಲ್ಲ. ಕೊನೆಗೆ ಧನುಷ್ ತಮ್ಮ ಕಾರನ್ನ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತಿನ ಬಳಿಕ ಧನುಷ್ ಅವರನ್ನೇ ಹಿಂಬಾಲಿಸಿ ಆ ಕ್ಯಾಬ್ ಚಾಲಕ ಕಿರಿಕ್ ಮಾಡಿದ್ದಾನೆ. ಕಿರಿಕ್ ಕ್ಯಾಬ್ ಡ್ರೈವರ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ.
ಅವ್ನು ಹೊಡಿತಾ ಇದ್ದಾನೆ, ನನ್ನ ಕಾರ್ ಹೊಡಿತಾ ಇದ್ದಾನೆ, ನನ್ನ ಕಾರ್ ಹೊಡಿತಾ ಇದ್ದಾನೆ. ಕ್ಯಾಬ್ ಚಾಲಕನಿಂದ ಕಾರ್ ಡ್ಯಾಮೇಜ್. ಅವ್ನು ಹೊಡಿತಾ ಇದ್ದಾನೆ, ಡೋರ್ ತೆಗೆದು ಹೊಡಿತಾ ಇದ್ದ ಅವನು ಅದರಲ್ಲಿ. ಧನುಷ್ ಹಾಗೂ ಕ್ಯಾಬ್ ಡ್ರೈವರ್ ನಡುವೆ ಗಲಾಟೆ ಜೋರಾಗಿದೆ. ಬಳಿಕ ಧನುಷ್ ಪೆಪ್ಪರ್ ಸ್ಪ್ರೇನಿಂದ ಕಾರು ಚಾಲಕನಿಗೆ ಸ್ಪ್ರೇ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಕ್ಯಾಬ್ ಡ್ರೈವರ್ ತನ್ನ ಕಾರಿನಲ್ಲಿದ್ದ ಸ್ಕ್ರೂ ಡ್ರೈವರ್ನ ತಂದು ಕಿಟಕಿಯ ಗ್ಲಾಸ್ಗೆ 3-4 ಬಾರಿ ಹೊಡೆದಿದ್ದಾನೆ. ಬಳಿಕ ಸ್ಕ್ರೂ ಡ್ರೈವ್ ಮೂಲಕ ಕಾರಿನ ಬಾನೆಟ್ ಮಿರರ್ ಅನ್ನ ಡ್ಯಾಮೇಜ್ ಮಾಡಿದ್ದಾನೆ. ಡೋರ್ ತೆಗೆದು ಹೊಡಿತಾ ಇದ್ದ ಅವನು ಅದರಲ್ಲಿ. ನಾನು ನೋಡಿ ಅವ್ನು ಡೋರ್ ತೆಗಿತಾ ಇದ್ದ. ರೋಡ್ ರೇಜ್ಗೆ ಫುಲ್ ಸ್ಟಾಪ್ ಇಡಲು ಪೊಲೀಸ್ ಇಲಾಖೆ ರಾತ್ರಿ ಗಸ್ತನ್ನ ತಿರುಗ್ತಾ ಇದೆ. ನೈಟ್ ರೌಂಡ್ಸ್ ಸಿಬ್ಬಂದಿಗೆ ಒಂದಷ್ಟು ಹೊಸ ಸೂಚನೆಗಳನ್ನ ಕೂಡ ಕೊಟ್ಟಿದೆ. ಅಲ್ಲದೆ ರೋಡ್ ರೇಜ್ ಮಾಡೋರ ಮೇಲೆ ರೌಡಿ ಶೀಟ್ ಓಪನ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ನಗರದಲ್ಲೇ ರೋಡ್ ರೇಜ್ ಕೇಸ್ಗಳು ಸ್ಟಾಪ್ ಆಗ್ತಾನೇ ಇಲ್ಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.